ನಮಸ್ಕಾರ. ಗಜೇಂದ್ರ ಬಾಬು ಜ್ಯೋತಿಷರು ಮತ್ತು ವಾಸ್ತುತಜ್ಞರು. ಇತ್ತೀಚೆಗೆ ನಾವು ಶ್ರೀ ಸೋಮೇಶ್ವರ ದೇವಾಲಯದ ಸಂಶೋಧನೆಯನ್ನು ಆಂತರಿಕವಾಗಿ ವಾಸ್ತು ಮತ್ತು ಜ್ಯೋತಿಷಕ್ಕೆ ಸಂಬಂಧಪಟ್ಟ ಸಂಶೋಧನೆಯನ್ನು ಮಾಡುತ್ತಾ ಈ ಸಂಶೋಧನೆಯಲ್ಲಿ ಒಂದು ಬೃಹತಾಕಾರವಾದಂಥ ಗ್ರಂಥವನ್ನು ಭಕ್ತಾದಿಗಳ ಮುಂದೆ ಇಡಬೇಕೆನ್ನುವುದೇ ನಮ್ಮ ಅಪೇಕ್ಷೆಯಾಗಿರ್ತದೆ. ಹಲಸೂರು ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಈ ಪೌರ್ಣಮಿ ದಿನಗಳಲ್ಲಿ ಪ್ರದಕ್ಷಿಣೆ ಮಾಡುವುದರ ಬಗ್ಗೆ ಅನೇಕ ವೈಜ್ಞಾನಿಕ ಮಾಹಿತಿಗಳನ್ನು ಭಕ್ತಾದಿಗಳಿಗೆ ತಿಳಿಸಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ಈ ದಿನದಲ್ಲಿ ಆ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೇವೆ. ಹಲಸೂರು ಶ್ರೀ ಸೋಮೇಶ್ವರ ದೇವಾಲಯವು ಮಾಂಡವ್ಯ ಋಷಿಗಳ ತಪೋಭೂಮಿಯಾಗಿದ್ದು ಸುಮಾರು 1200 ವರ್ಷಗಳ ಇತಿಹಾಸ ಉಳ್ಳದ್ದಾಗಿದೆ. ಶ್ರೀ ಸೋಮೇಶ್ವರ ದೇವಾಲಯವು ಚೋಳರ ಕಾಲದಿಂದ ಪ್ರಾರಂಭವಾಗಿ ಕೆಂಪೇಗೌಡರ ಕಾಲದವರೆಗೂ ಇದರ ಒಂದು ಕನ್ಸ್ಟ್ರಕ್ಷನ್ ಅಂತ ಏನು ಹೇಳ್ತೀವಿ, ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರುತ್ತದೆ. ಹಾಗಾಗಿ ಕೆಂಪೇಗೌಡರ ಕನಸಿನಲ್ಲಿ ಶಿವನು ನಾನು ಇಲ್ಲಿ ಇರುವುದಾಗಿ ತಿಳಿಸಿ ತನ್ನನ್ನು ಪ್ರತಿಷ್ಠೆ ಮಾಡಬೇಕೆಂದು ಸೂಚಿಸಿದಾಗ ಕೆಂಪೇಗೌಡರ ಕಾಲದಲ್ಲಿ ಈ ದೇವಾಲಯವು ಪೂರ್ಣಗೊಂಡಿದೆ. ಈ ದೇವಾಲಯ ಶಿವ ಕಲ್ಯಾಣದ, ಪಾರ್ವತಿ ಕಲ್ಯಾಣದ ಒಂದು ವಿಶೇಷವಾದಂತಹ ದೇವಾಲಯ. ಸೋಮ ಈಶ್ವರ ಅಂದರೆ, ಸೋಮ ಎಂದರೆ ಚಂದ್ರ. ಹಾಗಾಗಿ ಈ ಚಂದ್ರನು ಯಾವ ರೀತಿ ಸಮುದ್ರ ಮಥನದ ಕಾಲದಲ್ಲಿ ಮಹಾಲಕ್ಷ್ಮಿಯ ಸಹೋದರನಾಗಿ ಹೊರಬಂದನೋ ಅವನಿಗೆ ಇರತಕ್ಕಂಥದ್ದು ಬಹಳ ಪ್ರಧಾನವಾದಂತಹ ಜಾಗ. ಮಾನವ ದೇಹದಲ್ಲಿ ಪಾದದಿಂದ ನಾಭಿಯವರೆಗೆ ಅಗ್ನಿಮಂಡಲವೆಂದು, ನಾಭಿಯಿಂದ ಹಣೆಯ ಮಧ್ಯಭಾಗದವರೆಗೆ ಸೂರ್ಯಮಂಡಲವೆಂದು, ಹಣೆಯ ಭಾಗದಿಂದ ಶಿರಭಾಗದವರೆಗೆ ಚಂದ್ರಮಂಡಲವೆಂದು ವೈಜ್ಞಾನಿಕವಾಗಿ ಮತ್ತು ಯೋಗಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಆದುದರಿಂದ ಚಂದ್ರನ ಹಣೆಯ ಮೇಲೆ, ಚಂದ್ರನ ತಲೆಯ ಮೇಲೆ ಚಂದ್ರನ ಪ್ರತಿಷ್ಠಾಪಿಸಿ ಶಿರಸಾಕರ ಚಕ್ರವನ್ನು ಅಭಿವೃದ್ಧಿಗೊಳಿಸಿ ಚುರುಕುಗೊಳಿಸಿ ಆ ಶಿರಸಾ ಚಕ್ರದ ಗುಣವಾಗಿ ಅದು ದೇವಮಂಡಲಕ್ಕೆ ತಲುಪತಕ್ಕಂಥ ವಿಚಾರ. ಚಂದ್ರ ಅವನ ಕಿರಣಗಳು ಪೌರ್ಣಮಿ ದಿನಗಳಲ್ಲಿ ತಿರುವಣ್ಣಾಮಲೆಯಾಗಲಿ, ತಿರುಮಲವಾಗಲಿ ಅಥವಾ ಪಳನಿಯಲ್ಲಾಗಲಿ ಆ ಕಿರಣಗಳು ಬೀಳುವಾಗ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡಿದಾಗ ಆ ಬೆಟ್ಟದಲ್ಲಿ, ಆ ಪರ್ವತಗಳಲ್ಲಿ ಇರತಕ್ಕಂತಹ ಮರಗಿಡಗಳಿಂದ, ಮೂಲಿಕೆಗಳಿಂದ ಹೊರಸೂಸುವ ಕಿರಣಗಳು ಚಂದ್ರನ ಕಿರಣಗಳ ಮುಖಾಂತರ ಮಾನವ ದೇಹಕ್ಕೆ ಪ್ರವರಿಸಿ ಮಾನವನ ಭಕ್ತಾದಿಗಳ ಅವರಲ್ಲಿರ್ತಕ್ಕಂಥ ಕೋರಿಕೆಗಳು, ಮುಖ್ಯವಾಗಿ ಶಾರೀರಿಕ ಬಾಧೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ನಿರ್ಮೂಲನೆ ಮಾಡತಕ್ಕಂಥದ್ದು ವೈಜ್ಞಾನಿಕವಾಗಿ ಚಂದ್ರನ ಕಿರಣಗಳಿಂದ ನಾವು ಪಡೆಯಬಹುದಾಗಿದೆ. ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸೃಷ್ಟಿ, ಸ್ಥಿತಿ, ಲಯ. ಅವರೊಂದಿಗೆ 63 ನಾಯನ್ಮಾರುಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾಮಾಕ್ಷಿ ಅಮ್ಮನವರು ಶ್ರೀಚಕ್ರಧಾರಿಣಿಯಾಗಿ ಇಲ್ಲಿ ಭಕ್ತಾದಿಗಳಿಗೆ ಕೋರಿಕೆಗಳನ್ನು ಈಡೇರಿಸುತ್ತಾ, ಮುಖ್ಯವಾಗಿ ಮುಖಮಂಟಪದಲ್ಲಿ ಇರತಕ್ಕಂತಹ 48 ಕಂಬಗಳಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರತಕ್ಕಂತಹ ಶಿಲ್ಪಿಗಳು 48 ಕಂಬಗಳನ್ನು ಕೆತ್ತುತ್ತಾ ಇದ್ರು. ಕಾರಣ ಏನು ಅಂದರೆ, ಆಕಾಶದಲ್ಲಿ ಇರತಕ್ಕಂತಹ 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳು ಕೂಡಿದಾಗ 48. ಆದುದರಿಂದ ಸೋಮೇಶ್ವರ ದೇವಾಲಯದ ಮುಖಮಂಟಪದಲ್ಲಿ 48 ಕಂಬಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ 48 ಕಂಬಗಳ ಮೇಲೆ ರಾಶಿ ಚಕ್ರಗಳಿದೆ, ನಕ್ಷತ್ರಗಳಿದೆ. ಆದುದರಿಂದ ಪೌರ್ಣಿಮೆ ದಿನಗಳಲ್ಲಿ ಪ್ರವರಿಸಿರುವ ಚಂದ್ರನ ಕಿರಣಗಳು ಈ ನಕ್ಷತ್ರಗಳ, 9 ಗ್ರಹಗಳ, 12 ರಾಶಿಗಳ ಕಿರಣಗಳನ್ನು ಈ ದೇವಾಲಯಕ್ಕೆ ಪ್ರವರಿಸಿ ಶಿವಲಿಂಗದ ಮೂಲಕ, ಅಮ್ಮನವರ ಮೂಲಕ ಪ್ರದಕ್ಷಿಣೆ ಮಾಡುವವರ ದೇಹಕ್ಕೆ ಪ್ರವರಿಸಿ
ಅವರ ದೇಹದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ನಿವಾರಣೆ ಮಾಡೋದಕ್ಕೆ ಇದೊಂದು ವೈಜ್ಞಾನಿಕವಾದಂತಹ ಅನುಭವ ಅಂತ ಕೂಡ ನಾವು ಹೇಳಬಹುದು. ಹಾಗಾಗಿ ಈ ದೇವಾಲಯ ವೈಜ್ಞಾನಿಕವಾಗಿ ನಮಗೆ ಕೊಡ್ತಕ್ಕಂತಹ ಈ ಕಿರಣಗಳಿಂದ ನಾವು ಪಡಿತಕ್ಕಂಥದ್ದು 3. ಒಂದು ಸೋಮ ಎಂದರೆ ಚಂದ್ರ. ಚಂದ್ರನಿಂದ ಈ ಸೋಮನೇ ಎಲ್ಲ ಔಷಧಗಳಿಗೆ ಅಧಿಪತಿ. ಇಡೀ ಪ್ರಪಂಚದಲ್ಲಿ ಏನೇ ಆಯುರ್ವೇದವಾಗಲಿ, ಇಂಗ್ಲಿಷ್ ಔಷಧಗಳಾಗಲಿ, ಯಾವುದೇ ಔಷಧಗಳನ್ನು ತಯಾರು ಮಾಡಿದರೆ ಅದಕ್ಕೆ ಮೂಲ ಪುರುಷ ಚಂದ್ರನಾಗುತ್ತಾನೆ, ಅವನೇ ಸೋಮನು. ನಮ್ಮಲ್ಲಿರತಕ್ಕಂಥ 4 ವೇದಗಳು ಏನಿದೆ, ಆ ವೇದಗಳಿಗೆ ಅಧಿಪತಿ ಚಂದ್ರನೇ ಆಗಿರುತ್ತಾನೆ. ಹಾಗೂ ಆಕಾಶ ಮಂಡಲದಲ್ಲಿ ಏನು 27 ನಕ್ಷತ್ರಗಳಿಗಿದೆ, ಆ 27 ನಕ್ಷತ್ರಗಳಿಗೆ ಚಂದ್ರನೇ ಅಧಿಪತಿಯಾಗಿರುತ್ತಾನೆ. ಆದುದರಿಂದ ಸೋಮೇಶ್ವರ ದೇವಾಲಯ ಇಡೀ ಭೂಮಂಡಲದ ಔಷಧಗಳಿಗೆ ಒಡೆಯನಾಗಿರುತ್ತಾನೆ. ಎಲ್ಲ 4 ವೇದಗಳಿಗೆ ಅವನೇ ಒಡೆಯನಾಗಿರುತ್ತಾನೆ. 27 ನಕ್ಷತ್ರ ಹಾಗೂ 12 ರಾಶಿಗಳು 9 ಗ್ರಹಗಳನ್ನು ತನ್ನ ಆಧಿಪತ್ಯದಲ್ಲಿ ಹೊಂದಿ ಅವನಿಂದ ಎಲ್ಲ ಗ್ರಹಗಳ ಒಂದು ಬಾಧೆಗಳೇನಿದೆ ಅದನ್ನು ಸರಿಪಡಿಸ್ತಕ್ಕಂಥ ಏಕೈಕ ದೇವತೆ ಇವತ್ತು ಭೂಮಂಡಲದಲ್ಲಿ ಇದ್ದಾನೆ ಅಂದರೆ ಅವನೇ ಶ್ರೀ ಸೋಮೇಶ್ವರ. ಚಂದ್ರನು ಮಹಾಲಕ್ಷ್ಮಿಯ ಸಹೋದರನಾದ್ದರಿಂದ ಪ್ರದಕ್ಷಿಣ ಮಾಡುವ ಭಕ್ತರಿಗೆ ಮಾತ್ರವಲ್ಲದೆ ಇಲ್ಲಿ ಭಕ್ತಿಯಾಗಿ ಹೋಗುವ ಭಕ್ತರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹವು ಉಂಟಾಗುತ್ತದೆ. ಆದುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ, ಚಂದ್ರ ಮೌಳೇಶ್ವರನ ಚಂದ್ರಾಧಿಪತಿಯ ಅನುಗ್ರಹ, ಸೋಮೇಶ್ವರನ ಅನುಗ್ರಹ ಮತ್ತು ಕಾಮಾಕ್ಷಿ ಅಮ್ಮನವರ ಶ್ರೀಚಕ್ರದ ಅನುಗ್ರಹ ಪಡೆಯಬೇಕೆಂದರೆ ಪ್ರತಿ ಪೌರ್ಣಿಮೆ ದಿನ ಯಾರು ಭಕ್ತಾದಿಗಳು ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಅವರಿಗೆ ಶ್ರೀ ಸೋಮೇಶ್ವರನ ಅನುಗ್ರಹವಾಗಿ ಅವರ ಕುಟುಂಬ, ಅವರ ಎಲ್ಲ ಬಂಧು ಬಾಂಧವರು ಬಹಳ ಅನುಕೂಲಕರವಾಗಿ ಆರೋಗ್ಯ, ಐಶ್ವರ್ಯ, ಪುತ್ರಾದಿಗಳನ್ನು ಪಡೆದು ಸುಖವಾಗಿರುತ್ತಾರೆನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಈ ದೇವಾಲಯದಲ್ಲಿ ಯಾವುದೇ ಕಾಯಿಲೆಗಳಿದ್ದರೂ ಮತ್ತು ಯಾವ ವಧುವರರಿಗೆ ವಿವಾಹವಾಗದಿದ್ದರೂ ಹಾಗೂ ಏನೇ ಕಷ್ಟ ನಷ್ಟಗಳು ಇದ್ದರೂ, ಹಣಕಾಸಿನ ತೊಂದರೆಗಳು ಇದ್ದರೂ ಈ ದೇವಾಲಯದ ಪ್ರದಕ್ಷಿಣೆ ಮತ್ತು ಈ ದೇವಾಲಯದ ವೀಕ್ಷಣೆ, ಈ ದೇವಾಲಯದಲ್ಲಿ ಭಕ್ತಿಯಾಗಿ ಸಮರ್ಪಿಸುವ ಅರ್ಪಣೆಯಿಂದ ಎಲ್ಲವೂ ಅವರ ಇಚ್ಛಾ ಅನುಸಾರ ಬಾಳುವುದಕ್ಕೆ ಅನುಕೂಲವಾಗುತ್ತದೆ ಎಂಬುದೇ ವೈಜ್ಞಾನಿಕ ವಿಚಾರ. ತಾವುಗಳು ದಯವಿಟ್ಟು ಹೆಚ್ಚು ಭಕ್ತಾದಿಗಳು ಪೌರ್ಣಿಮೆ ದಿನಗಳಲ್ಲಿ ಪ್ರದಕ್ಷಿಣೆ ಮಾಡುವುದು ಹಾಗೂ ಸೋಮವಾರಗಳಲ್ಲಿ, ಅಷ್ಟಮಿ ದಿನಗಳಲ್ಲಿ ಹಾಗೂ ಎಲ್ಲ ದಿನಗಳಲ್ಲಿ ಈಶ್ವರನ ಮತ್ತು ಪಾರ್ವತಿಯ ಅಂದರೆ ಸೋಮೇಶ್ವರನ ಮತ್ತು ಕಾಮಾಕ್ಷಿಯ ದರ್ಶನವನ್ನು ಪಡೆದು ತಮ್ಮ ಇಚ್ಛಾಶಕ್ತಿಗಳನ್ನು ಪೂರ್ಣಗೊಳಿಸಬೇಕೆಂದು ನಮ್ಮ ಪ್ರಾರ್ಥನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.